ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಮಾಧ್ಯಮಗೋಷ್ಠಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ನಾನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ, ಅದರಲ್ಲಿನೂ ಸ್ಪೆಷಲಿ ಪೊಲೀಸ್ ಆಯುಕ್ತರಿಗೆ ನಾನು ಅಭಿನಂದನೆಗಳು ಹೇಳಬೇಕು. ಬಹಳ ಒಳ್ಳೆ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಟಾರಿಯಾ ಸಾಹೇಬರಿಗೆ ಹಾಗೂ ಸ್ಟೇಟ್ ನೋಡಲ್ ಆಫೀಸರ್ ಅಮ್ಲನ್ ಬಿಸ್ವಾಸ್ ಸಾಹೇಬ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು. ಅವರು ಲಾಸ್ಟ್ ಒಂದು 6 ಮಂತ್ಸಿಂದ ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನನ್ನು ನಾವು ಬಳಸ್ಕೋಬೇಕು ಹಾಗೂ ಅದರದ್ದು ಪದ್ಧತಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಅದೇ ರೀತಿ ಯಾವುದೇ ರೂಮರ್ಸ್, ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು 29/4/2026 ಅಂದರೆ ಹಿಂದಿನ ತಿಂಗಳಲ್ಲಿ ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದರದ್ದು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತದೆ. ಈ ಸ್ಥಾಪನೆ ಆದ ನಂತರ ಇದರದ್ದು ಈ ಸೆಲ್ ಜವಾಬ್ದಾರಿ ಏನಿತ್ತು, ಈ ಸೆಲ್ಲಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ, ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ, ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ 2004 ಅಡಿಯಲ್ಲಿ ಹಾಗೂ ಬಡ್ಸ್ ಆ್ಯಕ್ಟ್ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಈ 2 ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಇದೇ ರೀತಿಯ ಒಂದು ಸೆಟಪ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ಹಾಗೂ SP ರವರ ಹತ್ರನೂ ಇದೆ. ಈ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಸ್ಟ್ ಒಂದು 2 ತಿಂಗಳಿಂದ ಇದರದ್ದು ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ದೀವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಷನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟಲ್ಲಿ ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ನು ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಗೆ ನಾನು ಆದೇಶವನ್ನು ಮಾಡಿದ್ದೆ. ಇವರ ಜವಾಬ್ದಾರಿ ಏನಿತ್ತಂದರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗ್ಯಾಲಿಟಿನೂ ಅವರು ಚೆಕ್ ಮಾಡಬೇಕು. ಲೀಗ್ಯಾಲಿಟಿನ ಅಲ್ಲದೆ ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಅವರು ಎಂಕ್ವೈರಿಯನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗೆ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿಯನ್ನು
ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ನು ಏನಾದರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ ದೇರ್ ಈಸ್ ಅ ಪ್ರೈಮಾ ಫೇಸಿ ಎವಿಡೆನ್ಸ್ ದ್ಯಾಟ್ ಇರ್ರೆಗ್ಯುಲಾರಿಟಿ ಈಸ್ ಟೇಕಿಂಗ್ ಪ್ಲೇಸ್ ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬರ್ಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನು ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. ಎರಡನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನು ಮಾಡಿದ್ದೀವಿ ಅಂದರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೇನೆ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ಲಲ್ಲಿರುವಂಥ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂಥ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದ್ದಾವೆ. ಪೊಲೀಸ್ ರಿಪೋರ್ಟಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗ ಅಧಿಕಾರಿ ಜೊತೆಯಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ ಹಾಗೂ ಅವರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಅವರು ನಿನ್ನೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನಿನ್ನೆ ನನಗೆ ವರದಿ ಸಲ್ಲಿಸಿದ್ದಾರೆ. ನಾನು 2 ತಾಸು ಆ ವರದಿಯನ್ನು ಓದಿ ಅದರಲ್ಲಿ ಇರುವಂಥ ನ್ಯೂನತೆಗಳನ್ನು ನಾನು ವೆರಿಫೈ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಕಾರಕ್ಕೆ ಆ ವರದಿಯನ್ನು ಸಲ್ಲಿಸಿದೆ. ಸರ್ಕಾರ ಹಂತದಲ್ಲಿ ಈಗ ಆಗೋ ಕೆಲಸ ಏನಂದರೆ ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು
seize movable, immovable properties, freeze bank accounts, and also take action by taking the concurrence of special court. ಒಂದು ಸ್ಪೆಷಲ್ ಕೋರ್ಟ್ ಈ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನು ಹೇಳ್ತಾ ಇದ್ವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕು ಅಂತ ಹೇಳಿ ಏನು ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನು ಈಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸುತ್ತೇನೆ ಅಂದರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಜಿ ಸ್ಕೀಮ್ಸ್ ಇದ್ದಾವೆ. ನಾವು ಮಾಧ್ಯಮದಲ್ಲಿ ನಾನಿರಲಿ, ನನ್ನ CP ರವರಿರಲಿ, SP ರವರಿರಲಿ, ನಾವು ಸರಿಸುಮಾರೊಂದು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರ ಅಂದರೆ 2000 ಸಿಗುತ್ತೆ, 3000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದ್ದಾರಾ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನು ಮಾಡಿದ್ದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ದೀವಿ. ಹಿಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ಥರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವ್ರಿಗೂ ತಾವು ಹೇಳಿದಿರಿ ದ್ಯಾಟ್ ಇದನ್ನು ಹೆಂಗೆ ರೆಗ್ಯುಲೇಟ್ ಮಾಡ್ತೀರಂತ. ಇವತ್ತು ಈ ಕಾನೂನನ್ನು ನಾವು ಉಪಯೋಗ ಮಾಡಿದ್ದೀವಿ. ಕಾನೂನಲ್ಲಿ ನನಗೆ ಹಾಗೂ ನನ್ನ ಅಧಿಕಾರಿಗಳಿಗೆ ಬಹಳಷ್ಟು ಅಧಿಕಾರವನ್ನು ಸರ್ಕಾರ ನೀಡಿದೆ, ಅದರಂತೆ ನಾವು ಈ ಕ್ರಮವನ್ನು ವಹಿಸಿದ್ದೀವಿ. ಈಗ ಮುಂದಿನ ಪೊಲೀಸ್ ಆ್ಯಕ್ಷನ್ ಏನಾಗುತ್ತೆ, ಅವರು ಯಾವ ರೀತಿ ಸೀಜರ್ ಮಾಡ್ತಾರೆ ಆ್ಯಂಡ್ ಆ ಸೀಜರ್ ಆದ ನಂತರ ಅವರ ಪ್ರಕ್ರಿಯೆ ಏನಿರುತ್ತೆ ಅದರ ಬಗ್ಗೆ ಪೊಲೀಸ್ ಆಯುಕ್ತರು ಮಾತಾಡ್ತಾರೆ. ಏನಾದರೂ ಪ್ರಶ್ನೆ ಇದೆ ಅಂದರೆ ನನಗೆ ತಾವು 36,000 ಜನ. ಈಗ ಪ್ರೈಮಾ ಫೇಸಿ ಠೇವಣಿ ಮೊತ್ತವನ್ನು ಪತ್ತೆ ಮಾಡಲಿಕ್ಕೆ ಸೀಜರ್ ಪ್ರೊಸೀಜರ್ ಹಾಗೂ ಫ್ರೀಸಿಂಗ್ ಪ್ರೊಸೀಜರ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಬೇಕು. ಇದಕ್ಕೆ ಮೂಲ FIR. ನಿನ್ನೆ ರಾತ್ರಿ 10 ಗಂಟೆಗೆ 9ವರೆಗೆ FIR ಬುಕ್ ಮಾಡಲಾಗಿದೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ಬಟ್ ನಾನು ಇಷ್ಟು ಹೇಳ್ತೀನಿ, ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದ್ದಾವೆ. ಅಲ್ಲಿ ಆ ಬಾಂಡ್ಸಲ್ಲಿ ನಾವು ನೋಡಿದ್ದೀವಂದರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಆ್ಯಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CIDದಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. ಪ್ರೈಮಾ ಫೇಸಿ ಫಸ್ಟ್ ತಾವು ಹೇಳಿ, ಮತ್ತೆ ಅನಿಲ್ ಕಡೆ ಬರ್ತೀನಿ, ಮತ್ತೆ ನೌಶಾದ್ ಕಡೆ ಬರ್ತೀನಿ. ಮೇನ್ ಪಾಯಿಂಟ್ ಏನಂದ್ರೆ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ. ಫಸ್ಟ್ ನೀವು ಡೆಪಾಸಿಟ್ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋದು ಪ್ರಶ್ನೆ ಬಂದಾಗ, ನಿಮ್ಮ ಕಡೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಒಳಗಡೆ ನೀವು ಇಲ್ಲ ಅಂದ್ರೆ ನೀವು ಡೆಪಾಸಿಟ್ ತಗೊಳ್ಳಿಕ್ಕೇನಿಲ್ಲ. ಡೆಪಾಸಿಟ್ ಈಗ ಹ್ಯಾಂಡ್ ಲೋನ್ ಅಂತ ಏನಿದೆ, ನಿನ್ನೆ ಒಂದು ಕೋರ್ಟ್ ಆರ್ಡರ್ ಬಂದಿದೆ, ನಾನು ತಮಗೆ ಫಾರ್ವರ್ಡ್ ಮಾಡ್ತೀನಿ. ಈ ರೀತಿಯ ಸೆಟಪ್ ಅಲ್ಲಿ ಹ್ಯಾಂಡ್ ಲೋನ್ ಅಂತ ತಗೊಂಡಿದ್ದಾರೆ ಅಂದ್ರೇನು ಅದು ಡೆಪಾಸಿಟ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೈಕೋರ್ಟ್ ವರ್ಡಿಕ್ಟ್ ಬಂದಿದೆ, ನಾನು ತಮಗೆ ಶೇರ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್,
ಒಂದು ಲಕ್ಷ ಮೇಲೆನೇ ಹೂಡಿಕೆ ಮಾಡಬೇಕಂತಿದ್ರು. 35,000 ಕೋಟಿನ ಇರ್ಬೋದು ಅಂದ್ರೆ ಅವನು 3,500 ಕೋಟಿ ಇರ್ಬೋದು. ಪ್ರೈಮಾ ಫೇಸಿ ಜಿಲ್ಲಾಧಿಕಾರಿಯಾಗಿ ನಾನು ಬಹಳ ಜವಾಬ್ದಾರಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ನನ್ನ ಹೇಳಿಕೆಯಿಂದ ಈ ಇನ್ವೆಸ್ಟಿಗೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದಂತ ಆ ದೃಷ್ಟಿಯಿಂದ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಪ್ರೈಮಾ ಫೇಸಿ 50 ಕೋಟಿ ಮೀರಿದೆ. ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ನಾನೇನು ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಏನಿಲ್ಲ ಇದರಲ್ಲಿ. ನಾನು ತಮಗೆ ಇಷ್ಟು ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂದರೆ 50 ಕೋಟಿ ಮೀರಿ ಹೋಗಿದೆ ಅಂದರೆ ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ಕಾನೂನು ಪ್ರಕಾರ. ನನ್ನ ಕಾನೂನು ಒಂದೊಂದಾಗಿ ಆನ್ಸರ್ ಮಾಡ್ತೀನಿ. ಫಸ್ಟ್ ತಮ್ದು ಆನ್ಸರ್ ಮಾಡ್ತೀನಿ. 50 ಕೋಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಿನಿಮಮ್ 50 ಕೋಟಿ ಇರ್ಬೋದು ಅಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗ್ತಾ ಇದೆ. ಅದು ನಾನು ಜಿಲ್ಲಾಧಿಕಾರಿಯಾಗಿ ಹೆಂಗೆ ಹೇಳಬೇಕು? ನನಗೆ AC ಅವರ ರಿಪೋರ್ಟ್ ಬಂದಿದೆ, ARCS ಅವರ ರಿಪೋರ್ಟ್ ಬಂದಿದೆ. ಅದರಲ್ಲಿ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇರಬಹುದು ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರು ಅಡ್ವರ್ಟೈಸ್ಮೆಂಟಲ್ಲಿ 1 ಲಕ್ಷ ಅಂತ ಹೇಳಿರ್ಬೋದು. ಅವ್ರು ಮತ್ತೆ ತೀರಾ ಹೋಗಿ 1,000 ತಗೊಂಡಿದಾರ, 2,000 ತಗೊಂಡಿದಾರ, 1 ಲಕ್ಷ ತಗೊಂಡಿದಾರ, 10 ಲಕ್ಷ ತಗೊಂಡಿದಾರ, 1 ಕೋಟಿ ತಗೊಂಡಿದಾರ, ಅದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಪ್ರೈಮಾ ಫೇಸಿ 50 ಕೋಟಿ ಮೀರಿ ಅನಿಸ್ತಾ ಇದೆ. ಅದರಿಂದ ಇದೊಂದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಹಣ ಹೂಡಿಕೆ ಮಾಡಿದವರು ಸೊ ಇದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೈ friend from the media has asked 2 questions. First one is that the registration seems to be quite old. He has been operating since a decade. Why hasn't it come in the eyes of the law? And our English ಅಲ್ಲಿ ಓಕೆ, ನಮ್ಮ ಮಾಧ್ಯಮದ ಮಿತ್ರರು ಕೇಳಿದ್ದಾರೆ, 2 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದು, 10 ವರ್ಷದಿಂದ ಇವರು ಅಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಸರ್ಕಾರ ಗಮನಕ್ಕೆ, ಏಜೆನ್ಸೀಸ್ ಗಮನಕ್ಕೆ ಇದು ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೀಡ್ತೇವೆ. ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಆ ಸಂಸ್ಥೆ ರಿಜಿಸ್ಟ್ರೇಷನ್ ಯಾವಾಗ ಆಗಿರ್ಬೋದು. ಈ ಆಕ್ಟಿವಿಟೀಸ್ ಚಟುವಟಿಕೆಗಳು ಏನು ಶುರು ಆಗಿದ್ದಾವೆ ಇದು ಆಫ್ ಲೇಟ್ ಶುರು ಆಗಿದ್ದಾವೆ. ಇದು ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಹೇಳುತ್ತೆ. ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಮೊದಲನೇ ಠೇವಣಿ ಯಾವಾಗ ಬಿದ್ದಿದೆ, ಅದರದ್ದು ಅಮೌಂಟ್ ಎಷ್ಟಿದೆ, ಅದಾದ ನಂತರ ಅವರ ಅಸೋಸಿಯೇಟ್ಸ್ ಇಂದ ತಳಮಟ್ಟದಿಂದ ಎಷ್ಟು ಜನನ ಅವರು ಸೇರಿಸ್ಕೊಂಡಿದ್ದಾರೆ, ಎಷ್ಟು ಜನ ಅದರಲ್ಲಿ ಸೇರಿದ್ದಾರೆ, ಯಾವಾಗ ಸೇರಿದ್ದಾರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೆಪಾಸಿಟ್ ಯಾವಾಗ ಬಂದಿದೆ, ನೆಕ್ಸ್ಟ್ ಡೆಪಾಸಿಟ್ ಯಾವಾಗ ಬಂದಿದೆ, ಅದೆಲ್ಲ ನಮಗೆ ಬ್ಯಾಂಕ್ ಟ್ರೇಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬ್ಯಾಂಕ್ ಟ್ರೇಲ್ ಮಾಡಲಿಕ್ಕೆ ನಮಗೆ ಹಾರ್ಡ್ಲಿ 1 ವಾರ ಸಾಕು. ಕಾಂಪಿಟೆಂಟ್ ಅಥಾರಿಟಿ ನೇಮಕ ಆದ ತಕ್ಷಣ ಅವರು ಇದೇ ಆರ್ಡರ್ ಮಾಡೋದು. 1 ವಾರದ ಒಳಗಡೆ ನಮಗೆ ಈ ಕ್ಲಾರಿಟಿ ಸಿಗುತ್ತೆ. ಸಾಮಾನ್ಯ ಜನರಿಗೆ 1 ಕೋಟಿ ಹೂಡಿಕೆ ಮಾಡಿದವರು VIP ಗಾರಿದ್ದಾರೆ. ಸೆಕೆಂಡ್ ಕ್ವಶನ್ ಅವ್ರೇನ್ ಕೇಳ್ತಾರಂದ್ರೆ, ಈಗ ಇಷ್ಟೆಲ್ಲ ಆಗ್ತಾ ಇದೆ, ಇವ್ರಿಗೆ ಏನಾದ್ರು ಬ್ಯಾಕಿಂಗ್ ಇದೆಯಾ ಅಂತ ಕೇಳ್ತಾರೆ. ನಾನೊಂದು ಥಿಂಗ್ ಸ್ಪಷ್ಟವಾಗಿ ಹೇಳ್ತೇನೆ. ಕಾನೂನು ಹಾಗೂ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಗಮನಕ್ಕೆ ಬಂದ ನಂತರ ನಾವು ತಕ್ಷಣ ಇವರ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಲಾಸ್ಟ್ 1.5-2 ಮಂತ್ಸ್ ಇಂದ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ ಹಾಗೂ ನಾವು ಆಕ್ಷನ್ ತಗೊಂಡಿದ್ವಿ. ಈ ಒಂದು ಸ್ಕೀಮ್ ಏನಿದೆ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜಸ್ ಅಲ್ಲಿ ಇದೆ. ನಮ್ಮ ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಮೆಚ್ಯೂರ್ ಸ್ಟೇಜ್ಗೆ ಹೋಗಲಿಲ್ಲ. ಎಷ್ಟೋ ಸ್ಕೀಮ್ಗಳು ಮೆಚ್ಯೂರ್ ಸ್ಟೇಜಸ್ ಅಲ್ಲಿ ಇರ್ತವೆ. ಈ ಸ್ಕೀಮ್ ನಮ್ಮ ಅದೃಷ್ಟ ಏನಂದ್ರೆ ಇನ್ನೂ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ಲಿ ಇದೆ. ಬಹಳ ಜವಾಬ್ದಾರಿಯಿಂದ ಇಷ್ಟು ಹೇಳ್ತಾ ಇದ್ದೀವಿ. ಹಣ ಹೂಡಿಕೆ ಮಾಡಿದ್ರಲ್ಲಿ VIP ಇದ್ದಾರೆ ಅಂತ ಹಾಕಿದ್ರೆ ಇನ್ಕಮ್ ಟ್ಯಾಕ್ಸ್ ಅವರು ರೇಡ್ ಹಾಕಿರ್ತಾರೆ, ನೋಟಿಸ್ ಎಲ್ಲ ಕಳಿಸ್ತಾರೆ. ಇದರಲ್ಲಿ 3,500 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆದ ಇನ್ಕಮ್ ಟ್ಯಾಕ್ಸ್ ಅವರು ಯಾಕೆ ಕೊಟ್ಟಿದ್ರು, ಮತ್ತೆ ED ಅವರು ಯಾಕೆ ಕೊಟ್ಟಿದ್ರು, ಯಾರು ಹಿಂಗ್ ಮಾಡಲಿಲ್ವಾ ಅಂತ ಹೇಳಿ. ಇದರಿಂದ ನಮಗೆ ನೀವು ಹೇಳ್ತಾ ಇರೋದು ಸರಿ ಇದೆ. ಇದರಿಂದ ನಮ್ಗೆ ಏನು ಗೊತ್ತಾಗಿದೆ ಅಂದ್ರೆ, ಅವರು ಅಡ್ವರ್ಟೈಸ್ಮೆಂಟ್ ಅಲ್ಲಿ 1 ಲಕ್ಷ ಹೇಳಿರ್ಬೋದು, ಆದರೆ ಠೇವಣಿ ತಗೊಳ್ಳುವಾಗ ಎಷ್ಟು ಅಮೌಂಟ್ ಠೇವಣಿ ತಗೊಂಡಿದ್ದಾರೆ ಅದರದ್ದು ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು,
ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಹಣ ಹೂಡಿಕೆ ಮಾಡೋದ್ರಲ್ಲಿ VIP ಸರ್ ಇದ್ದಾರೆ. ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದ್ರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. ಈಗ ಮೂರು ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟಿಗೆ KPID ಹಾಗೂ ಬಡ್ಸೆಲ್. ನಮ್ಮ ಸೆಲ್ಲಲ್ಲಿ ನಾವು ಈಗ ಏನೇನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ತಮಗೆ ಹೇಳಲ್ಲ. ಬಟ್ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತರ ಜುರಿಸ್ಡಿಕ್ಷನ್ ಇರ್ಬೋದು, ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈಗಿಂದ ಈ ಏನು ಸೆಲ್ ಬಂದಿದೆ, ಈ ಸೆಲ್ ಮುಖಾಂತರ ಹಾಗೂ ಅವರ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯ ಸ್ಕೀಮ್ಗಳನ್ನು ನಾವು ನಡೆಸಲಿಕ್ಕೆ ಬಿಡಲ್ಲ. ಜೊತೆಯಲ್ಲಿ ಯಾವುದು ಸ್ವಲ್ಪ ದೊಡ್ಡ ಮಟ್ಟದ ಇಶ್ಯೂ ಇರುತ್ತೆ ಅದನ್ನು ನಾವು ಫಸ್ಟ್ ಟ್ಯಾಕಲ್ ಮಾಡ್ತೀವಿ. ಒಂದು ಬಹಿರಂಗ ಆಗಿದೆ ಅಂದ್ರೆ ಮಿಕ್ಕಿದ ಯಾರು ಓಡಿ ಹೋಗಬಾರ್ದು, ಅವ್ರ ಮೇಲೆ ನಿಗಾ ಇಟ್ಟಿದ್ವಿ. ಸೊ ಈಗ ಠೇವಣಿ ಹಣವನ್ನು ಸುರಕ್ಷಿತಗೊಳಿಸಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಫುಲ್ ಜವಾಬ್ದಾರಿ ಇದೆ. ಈ ಆಕ್ಟ್ ಅಡಿಯಲ್ಲಿ ನಾನು ಫಿನಿಶ್ ಮಾಡ್ತೀನಿ, ಜಸ್ಟ್ 1 ಮಿನಿಟ್ನಲ್ಲಿ ಹೇಳ್ತೀನಿ. ಕಾಂಪಿಟೆಂಟ್ ಅಥಾರಿಟಿಗೆ ಸಾಕಷ್ಟು ಅಧಿಕಾರ ಈ ಕಾನೂನಲ್ಲಿ ಸರ್ಕಾರ ನೀಡಿದೆ. ಇದರಲ್ಲಿ ಹಿಂದಿನ 1.5 ತಿಂಗಳಿಂದ ಪೊಲೀಸ್ ಆಯುಕ್ತರು ಹಾಗೂ ನಾವು ಎಲ್ಲ ಬ್ಯಾಂಕ್ ಅಕೌಂಟ್ಸ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲ ಬ್ಯಾಂಕ್ಸ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಆ್ಯಂಡ್ ಇದರದ್ದು ಫ್ರೀಸಿಂಗ್ ಪ್ರಾಸೆಸ್ ಹಾಗೂ ಸೀಜರ್ ಪ್ರಾಸೆಸ್ನು ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಮಾಡಿಸ್ತಾ ಇದ್ದೀವಿ. ಠೇವಣಿ ಅಮೌಂಟ್ ಸುರಕ್ಷಿತವಾಗಿದೆ. ಯಾರ್ಯಾರು ಇದರಲ್ಲಿ ಠೇವಣಿದಾರಿದ್ದಾರೆ, ಅವ್ರದ್ದು ಸ್ಕೀಮ್ ಏನಿತ್ತು, ಅವರು ಬಂದು ನಮ್ಮ ಸೆಲ್ಗೆ ಮಾಹಿತಿಯನ್ನು ನೀಡಬಹುದು. ನಮ್ಮ ಪ್ರಕಾರ ಪ್ರೈಮಾ ಫೇಸಿ ಇದು ಅನ್ರೆಗ್ಯುಲೇಟೆಡ್ ಸ್ಕ್ಯಾಮ್ ಸ್ಕೀಮ್. ಸರ್ ಇವನ ಅಕೌಂಟ್ನಿಂದ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿ ಮಿಸ್ಟರ್ ರಾಡ್ರಿಗಸ್, ಸರ್ we have identified the banks. We know the bank. I'll answer your question. I understand your question. ಸರ್ ಈಗ We have identified the banks. We know the bank branches. We know the account numbers as per the preliminary inquiry. We are not going to reveal that at this stage because the matter is under investigation. But this information has reached the government and has reached the competent authority. ಸರ್ ಇವನ ಅಕೌಂಟಿಂದ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿದ್ದು ಗೊತ್ತಾಗುತ್ತಾ, ಎಷ್ಟು ಹೋಗಿದೆ ಅಂತ ಹೇಳಿ? ಈಗ ಬ್ಯಾಂಕಿಂಗ್ ಟ್ರೇಲ್ ಅನ್ನೋದು ಎಲೆಕ್ಟ್ರಾನಿಕ್ ಟ್ರೇಲ್. ಇವರೇನು ಡೆಪಾಸಿಟ್ಸ್ ಮಾಡಿದ್ದಾರೆ ಚೆಕ್ ಮುಖಾಂತರ ಮಾಡಿದ್ದಾರೆ. ಸುಮಾರು ಜನ ಅವರ ಪೆನ್ಷನ್ ಅಮೌಂಟ್ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನ ಏನು ಲ್ಯಾಂಡ್ವನ್ನು ಜಾಗವನ್ನು ಮಾರ್ಬಿಟ್ಟು ಕೊಟ್ಟಿದ್ದಾರೆ. ಇವನ ಅಕೌಂಟ್ ಬೇರೆ ಬೇರೆ ಕಡೆ ಹೋಗಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಇವರ ಅಕೌಂಟ್ಗೆ ಹೆಂಗೆ ಬಂದಿರಬಹುದು ಅಂತ ಹೇಳಬೇಕಲ್ವಾ. ಜೊತೆನಲ್ಲಿ ಯಾರಿಗೆ ರೈತರು ಇರ್ತಾರೆ, ಲ್ಯಾಂಡ್ ಅಕ್ವಿಷನ್ ಆದ ನಂತರ ಅವ್ರಿಗೆ ದುಡ್ಡು ಸಿಗುತ್ತೆ. ಎಕರೆಗೆ ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ಎಷ್ಟೋ ಜನ ತಂದು ಆ ದುಡ್ಡನ್ನು ಹಾಕಿದ್ದಾರೆ. ಸೊ ಈ ಚಾನೆಲ್ ಏನಿದೆ, ಇಟ್ ಈಸ್ ಅ ವಿಸಿಬಲ್ ಚಾನೆಲ್. ಈ ಚಾನೆಲ್ ನಮಗೆ ಕಾಣುತ್ತೆ. ಒಂದ್ಸತಿ ಆ ಅಸೋಸಿಯೇಟ್ ಅಕೌಂಟಲ್ಲಿ ಹೋದ ನಂತರ ಅಲ್ಲಿಂದ ಎಲ್ಲಿಗೆ ಹೋಗಿದೆ, ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಿದೆ, ಈ ಕಂಪ್ಲೀಟ್ ಚಾನೆಲ್ ನಮಗೆ ವಿಸಿಬಲ್ ಇರುತ್ತೆ. ಹಾಗೂ ನಮ್ಮ ಕಾಂಪಿಟೆಂಟ್ ಅಥಾರಿಟಿಗೆ ಹಾಗೂ CIDಗೂ ವಿಸಿಬಲ್ ಇರುತ್ತೆ. ಮಿಸ್ಯೂಸ್ ಆಗಿದೆ ಬೇರೆ ಬೇರೆ ಇದಕ್ಕೆ. ಸದ್ಯಕ್ಕೆ ಆ ಇನ್ಫಾರ್ಮೇಶನ್ ಅನ್ನು ನಾವು ರಿವೀಲ್ ಮಾಡಲ್ಲ. ಸರ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದಲ್ಲೂ ಇದೊಂದು ಸ್ಕ್ಯಾಮ್ ನಡೀತಾ ಇದೆ ಸರ್. ಈಗ ಆಲ್ರೆಡಿ ಅವರು ಟಚ್ ಇಲ್ಲದಾರ, ಈ ನೆಟ್ವರ್ಕ್ ಅಲ್ಲೂ ಕೆಲಸ ಮಾಡ್ತಾ ಇದೆ. ಅದ್ರ ಕಡೆ ಏನಾದ್ರೂ ತಾವು ಸರ್ಕಾರ ಆಗಲಿ ತಾವು ಇದನ್ನ ಜಿಲ್ಲಾಡಳಿತ ಮಾತಾಡ್ತಾರೆ? ಪ್ರೈಮಾ ಫೇಸಿ ಇದು ಬರೇ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ, ಇದು ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಸ್ಟೇಟ್ ಇಶ್ಯೂ ಇದೆ. ಈ ಒಂದು ಪಾಯಿಂಟ್ವನ್ನು ನಾವು ಸರ್ಕಾರ ಗಮನಕ್ಕೆ ನಿನ್ನೆನೆ ತಂದಿದ್ದೀವಿ. ಕಾಂಪಿಟೆಂಟ್ ಅಥಾರಿಟಿ ಗಮನಕ್ಕೂ ನಿನ್ನೆ ತರಲಾಗಿದೆ. ಬರೀ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ ಇತ್ತಂದರೆ ಮೇಜರ್ ಪವರ್ಸ್ ಕಾಂಪಿಟೆಂಟ್ ಅಥಾರಿಟಿಯಿಂದ ನಮಗೆ ನೀಡ್ತಾರೆ.
But because this is an inter-district or possibly prima facie, possibly an interstate issue, this issue will be directly dealt by competent authority. Because ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ಹಾಗೂ ಅಂತಾರಾಜ್ಯ ಸಮಸ್ಯೆ ಇರಬಹುದಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗಿದೆ. ಅದರಿಂದ ರಾಜ್ಯ ಮಟ್ಟದಲ್ಲೇ ಕಾಂಪಿಟೆಂಟ್ ಅಥಾರಿಟಿಯಿಂದನೇ ಈ ಒಂದು ತನಿಖೆಯನ್ನು ನಡೆಸ್ತಾರೆ. ಸರ್ ಇನ್ನು ಒಬ್ಬನೇ ಇದ್ದಾರೆ ಮತ್ತೆ ಜನ ಇದ್ದಾರೆ ನಿಮ್ಮ ಜೊತೆಗೆ, ಯಾಕಂದ್ರೆ ಒನ್ ಮ್ಯಾನ್ ಕ್ಯಾನಾಟ್ ರನ್ ಸಚ್ ಎ ಬಿಗ್ ಶೋ. ಈಗ ಪ್ರೈಮಾ ಫೇಸಿ ನಮಗೆ ಏನ್ ಗೊತ್ತಾಗಿದೆ ಅಂದ್ರೆ, ಇವರು ಈ ವ್ಯಕ್ತಿ ಏನಿದ್ದಾರೆ ಶಿವಾನಂದ್ ಎಸ್ ನೀಲನ್ ಅವರ್, ಇವರ ಮೇಲೆ FIR ಮಾಡಿದ್ದೀವಿ. ಇವರ ಜೊತೆ ಅಸೋಸಿಯೇಟ್ಸ್ ಇದ್ದಾರೆ. ಈ ಅಸೋಸಿಯೇಟ್ಸ್ ಮೇಲೇನೂ ನಾವು ನಿಗಾ ಇಟ್ಟಿದ್ದೀವಿ. ನಮ್ಮ ರಿಪೋರ್ಟಲ್ಲಿನೂ ಅದೇ ಹೇಳಿದ್ದೀವಿ. ಎಷ್ಟು ಜನ ಅಸೋಸಿಯೇಟ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ರಿಪೋರ್ಟಲ್ಲಿ ಸರ್ಕಾರಕ್ಕೂ ಹೇಳಿದ್ದೀನಿ. ಅವರು ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಪೊಲೀಸ್ ಅವರು ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ. ಅವರ ಸೆಲ್ ಫೋನ್ಸ್ನು ಈಗ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಜೊತೆನಲ್ಲಿ ಇನ್ನೊಂದು, ಇವತ್ತು ಸಂಜೆ ಒಳಗಡೆನೆ ಎಲ್ಲರಿಗೂ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ. ಮಿಕ್ಕಿದ ಇನ್ಫಾರ್ಮೇಶನ್ ಏನಿದೆ ಉಳಿದ ಇನ್ಫಾರ್ಮೇಶನ್ ಏನಿದೆ ಶಿವಾನಂದ ನೀಲನ್ ಅವರು ಬೆಳಗ್ಗೆ ಬಂದಿದ್ದು ಒಂದು ವೈಭವದ ಕಾರ್ಯಕ್ರಮ ಅಪರದ ಭಾಷೆ. ನಾಳೆ 17ನೇ ತಾರೀಕು ಕೂಡ ಅವ್ರ ಕಾರ್ಯಕ್ರಮ ಮಾಡಿರೋದು. ನಿಮಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಬಂದಿದ್ರು ಸರ್, ಸ್ವಚ್ಛ ಬೆಳಗಾವಿ ಮಾಡೋಕ್ಕೆ. ಈ ಗ್ಯಾಪ್ ಅಲ್ಲಿ ಅದು ಹೆಂಗ್ ಟ್ರ್ಯಾಕ್ ಮಾಡಿದ್ರಿ, ಹೆಂಗ್ ಮಾಹಿತಿ ಬಂತು ನಿಮ್ಗೆ, ಅದ್ರ ಬಗ್ಗೆ ಆ ಚಾಲೆಂಜಸ್ ಬಗ್ಗೆ ಅನ್ಸುತ್ತೆ. ಚಾಲೆಂಜಸ್ ಅಂದ್ರೆ, ನಾನು ನನ್ನ ಪೊಲೀಸ್ ಆಯುಕ್ತರಿಗೆ ಭಾಳ ಕಾಂಪ್ಲಿಮೆಂಟ್ಸ್ ಹೇಳಬೇಕು. ಈಗ ಇದು ಒಳ್ಳೆ ಟೀಮ್. ಬೆಳಗಾವಿಗೆ ನಾವು ಇವರು ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ. ನನಗೆ ಭಾಳ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಸೊ 1.5 ತಿಂಗಳಿಂದ ನಾವು ಎಷ್ಟು ಆಫೀಸರ್ಗಳ ಜೊತೆ ಮೀಟಿಂಗ್ಸ್ ಮಾಡಿದ್ದೀವೋ ನಮಗೆ ಗೊತ್ತು. ಆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ನಂತರನೂ ಪ್ರೋಗ್ರಾಮ್ ನಡೀಲಿ ಅಂತ ಹೇಳೇ ನಾವು ಮುಂದುವರಿಸಿದ್ವಿ. ಬಿಕಾಸ್ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಬಟ್ ಒಂದು ಪಾಯಿಂಟ್ ಬಂದ ನಂತರ ನಾವು ಆ್ಯಕ್ಷನ್ ತಗೋಬೇಕಾಯಿತು. ನಾವು ಆ್ಯಕ್ಷನ್ ನನ್ನ ಪ್ರಕಾರ ಬಹಳ ಸರಿಯಾದ ಸಮಯದಲ್ಲಿ ತಗೊಂಡಿದ್ವಿ. ಫೈನಾನ್ಷಿಯಲ್ ಫ್ರಾಡ್ ಬಗ್ಗೆ ನೀವೆಲ್ಲ ಮಾತಾಡಿದ್ವಿ. ಬಟ್ ದಟ್ ಪರ್ಸನ್ ಏನ್ ಮಾಡಿದ್ದಾರೆ, ನನ್ನ ಹತ್ರ 15,000 ಗಂಡುಗಳಿದೆ, ನಾನು CM ಬೇಕಾದ್ರೆ ಹಾಕ್ಬೋದು, ಯಾರನ್ನ ಗಂಡಸರು ಮಾಡ್ತೀನಿ, ಇದೆಲ್ಲ ಕ್ರಿಮಿನಲ್ ಆಕ್ಟಿವಿಟಿ ಆಕ್ಷನ್ ಬರುತ್ತೆ. ಅದ್ರ ಬಗ್ಗೆ ಏನಾದ್ರು ಮಾಡಿದ್ದಾರೆ? ಸೊ FIRನಲ್ಲಿ ಈಗ ಸುಮಾರು ಸೆಕ್ಷನ್ಸ್ ಆ್ಯಡ್ ಆಗ್ತಾ ಹೋಗ್ತವೆ ಇನ್ವೆಸ್ಟಿಗೇಷನಲ್ಲಿ. ನಾವು ಏನು ಪ್ರೈಮಾ ಫೇಸಿ ರಿಪೋರ್ಟ್ ಕೊಟ್ಟಿದ್ದೀವಿ ಅದರ ಪ್ರಕಾರ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ARCS ಅವರು ರಿಪೋರ್ಟನ್ನು ನೀಡಿದ್ದಾರೆ. ಈಗ ಪೊಲೀಸ್ ಕಾಗ್ನಿಸೆನ್ಸಲ್ಲಿ ಸುಮಾರು ವಿಚಾರಗಳು ಬಂದಿದ್ದಾವೆ. ಇದು ಇಲ್ಲೇ ಎಂಡ್ ಆಗೋ ಪ್ರಕರಣ ಅಲ್ಲ. ಇದರಲ್ಲಿ ಸುಮಾರು ಸೆಕ್ಷನ್ಸ್ ಆ್ಯಡ್ ಆಗ್ತವೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ವಿಡಿಯೋಗಳನ್ನು ಪೊಲೀಸ್ ಆಯುಕ್ತರು, ನಾವೆಲ್ಲರೂ ಯಾವಾಗೂ ನೋಡಿದ್ದೀವಿ. ಅದರ ಮೇಲೆ ಭಾಳ ಸೀರಿಯಸ್ಲಿ ನಾವು ಗಮನಹರಿಸಿದ್ದೀವಿ. ಅದರ ಮೇಲೆ ಯಾವ ರೀತಿಯ ಕ್ರಮ ತಗೋಬೇಕನ್ನೋದ್ರ ಬಗ್ಗೆ ನಾವು ಬಹಳ ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ವಾಟ್ ಈಸ್ ದ ಬೆಸ್ಟ್ ಪಾಸಿಬಲ್ ವೇ ಟು ಟ್ಯಾಕಲ್ ದಿಸ್ ಇಶ್ಯೂ. ನಾವು ಯಾವುದೇ ಕೇಸ್ ಮಾಡಿದ್ದೀವಿ ಅಂದರೆ ಠೇವಣಿದಾರಿಗೆ ಏನಾದರೂ ತೊಂದರೆ ಬರುತ್ತಾ ಅಂತ ಹೇಳಿ ನಾವಿಬ್ಬರು ಬಹಳ ಯೋಚನೆ ಮಾಡಿದ್ದೀವಿ. ಅದಕ್ಕೋಸ್ಕರ ನಮ್ಮ ಕಾನೂನು ಏನು ಹೇಳುತ್ತೆ, ಪೊಲೀಸ್ ಆಯುಕ್ತರಿರಲಿ, ಇದರಲ್ಲಿ ಕಾನೂನಲ್ಲಿ ಜಿಲ್ಲಾ ದಂಡಾಧಿಕಾರಿ ನನಗೆ ಬಹಳ ಜವಾಬ್ದಾರಿಯನ್ನು ನೀಡಿದ್ದಾರೆ. ಮೊದಲನೇ ಆದ್ಯತೆ ಠೇವಣಿದಾರರನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಸೊ ಅದರಿಂದ ನಾವು ಫಸ್ಟ್ ಪ್ರಯಾರಿಟಿ ಯಾವ ಇನ್ವೆಸ್ಟಿಗೇಷನ್ ಮಾಡಬೇಕು, ಯಾವ ಕೇಸ್ ಬುಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿ ಈ ಇನ್ವೆಸ್ಟಿಗೇಷನ್, ಈ ಸೆಕ್ಷನ್, ಈ ಕಾನೂನನ್ನು ಉಪಯೋಗ ಮಾಡಬೇಕು. ಪೊಲೀಸ್ ಆಯುಕ್ತರು ಹೇಳ್ತಾರೆ. ಈಗ ಏನೋ ಪ್ರಶ್ನೆ ಕೇಳಿದ್ದೀವಿ. ಠೇವಣಿದಾರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಪ್ರೈಮಾ ಫೇಸಿ ಇದೊಂದು ಫ್ರಾಡ್ ಸ್ಕೀಮ್ ಇದೆ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೈಮಾ ಫೇಸಿ ಹಿಂಗೆ ಅನಿಸ್ತಾ ಇದೆ, ಇವರಿಗೆ ಯಾವುದೇ ರೆಗ್ಯುಲೇಟರಿ ಅಥಾರಿಟಿ ಇಲ್ಲ. ಠೇವಣಿ ತಗೊಳ್ಳಿಕ್ಕೆ ಇವರಿಗೆ
ಪವರೇ ಇಲ್ಲ, ಇವರಿಗೆ ಯಾವುದೇ ಲೈಸೆನ್ಸ್ ಇಲ್ಲ. ಈ ಥರ ಸ್ಕೀಮ್ಗಳು ಇದು ಮೊದಲನೇ ಸ್ಕೀಮ್ ಅಲ್ಲ. ನಾವು ಈ ಥರ ಸಾವಿರಾರು ಸ್ಕೀಮ್ ನೋಡಿದ್ದೀವಿ. 20 ವರ್ಷದಿಂದ ನಾವು ಸಾರ್ವಜನಿಕರಿಗೆ ನಾವು ಹೇಳ್ತಾ ಬಂದಿದ್ದೀವಿ. ನಮ್ಮ ಟಿವಿಗಳಲ್ಲಿ ತಾವುಗಳ ಆ್ಯಡ್ವನ್ನು ನಡೆಸಿದ್ದೀರಾ. ಈ ಥರ ಆಮಿಷಗಳಿಗೆ ಒಳಗೊಂಡು ತಾವು ತಮ್ಮ ಕಷ್ಟಾರ್ಜಿತ ದುಡ್ಡನ್ನು ಠೇವಣಿ ಕೊಡಬೇಡ ಅಂತ ಹೇಳಿ, ಅದಕ್ಕೆ ತಮ್ಮ ಠೇವಣಿ ಅಮೌಂಟ್ ಏನಿದೆ ಅದು ಸುರಕ್ಷಿತವಾಗಿ ಇಡೋ ಜವಾಬ್ದಾರಿ ನಮ್ಮದು. ಆದರೆ ತಾವು ತಮ್ಮ ಜವಾಬ್ದಾರಿಯನ್ನು ಮರಿಬಾರ್ದು. ಈ ಕಾನೂನಡಿಯಲ್ಲಿ ಏನು ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆ ಇದಕ್ಕೆ ತಾವು ಸಾಥ್ ಕೊಡ್ಲಿಕ್ಕಿಲ್ಲ. ತಾವು ಜಿಲ್ಲಾಡಳಿತ ಜೊತೆ ಇರಬೇಕು, ಪೊಲೀಸ್ ಇಲಾಖೆ ಜೊತೆ ಇರಬೇಕು.